ನಮೋ ನಮಃ. ಗೋಮಾತೆಯ ಕ್ಷೀರ, ಗೋಪಾಲಕನಿಗೆ ಅತಿಸಾರ, ಭಕ್ತ ಶಿರೋಮಣಿ ಮಿತ್ರ ಕುಶಲವೇ? ಏನು ದಮನಿಗಳಲ್ಲಿ ಕುರ್ರತ್ವವನ್ನೇ ಹಂಚಿಕೊಂಡು ಹುಟ್ಟಿರುವ ಆ ಬಂಡ ಭೀಮನ ರುಂಡವನ್ನು ಸದಾ ಸಿದ್ಧನಿರುವ ಎಲ್ಲರದ ಸಹೋದರ ದುಶ್ಯಾಸನ. ಎದುರು ಬಿದ್ದ ಎದುರಾಡಿದ ಆ ಪಾಂಡವರ ಸ್ವಪ್ನರು ಸದಾ ಸಿದ್ಧನಾಗಿರುವ ಸಿಂಧುರಾಜ ಶೂಲಪಾಣಿಯ ಮಗನಾದ ಕುಮಾರ ಸ್ವಾಮಿಯನ್ನು ಮೆಚ್ಚಿಸಿ ಕಾಲನಿಯಮವನ್ನು ಪಡೆದು ಆ ಅರ್ಜುನನ ಶಿರಚ್ಛೇದ ಮಾಡಲು ಸದಾ ಸಿದ್ಧನಿರುವ ನನ್ನ ಮಿತ್ರ ರಾಧೇಯ ಅನುಪಮ ರಾಜಭಕ್ತಿ ಅಪ್ರತಿಮದಲ್ಲಿ ತೋರಿ ಉಪಯುಕ್ತ ಕಾಲದಲ್ಲಿಯೂ ಸೂಕ್ತ ಸಲಹೆಗಳನ್ನು ನೀಡುತ್ತಾ ನನಗೆ ಮಾರ್ಗದರ್ಶಕನಾಗಿರುವ ಮಾವ ಶಕುನಿ ಇನ್ನು ಇನ್ನೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ನಾನಾರು ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಕೋರ್ಕರೆವ ಬಿರುಗಾಳಿಗೆ ಬೆಚ್ಚದೆ ಈ ಕಲೆಯನ್ನೇ ನಡೆಸಿ ಪ್ರಚಂಡ ಗಂಡುಗಲೆಯಾಗಿ ಪ್ರಜ್ವಲಿಸುತ್ತಾ ಕನಕರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ರೇಂಕಾರ ಮಾರ್ಗದಿಂದಲೇ ಚಂದ್ರ ಸತ್ವನವನ್ನೇ ಶೂರ ಈ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾಪುರ ರತ್ನ ಸಿಂಹಾಸನ ಎಷ್ಟೊಂದು ಆಭರಣಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವುದರಿಂದ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ದಕ್ಷ ಭೀಮನಂತೆ ನಿಂತ ಮೆರೆವ ಈ ದುರ್ಯೋಧನನ್ನು ಮಂಡಿಸುವ ಮಹಾಪೀಠ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಹೊಗಡೆಯಾಟದಲ್ಲಿ ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ, ತಿನ್ನಲು ಅನ್ನವಿಲ್ಲದೆ, ಒಲಿಸಲು ವಸ್ತ್ರವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅರಣ್ಯವಾಸಿಗಳ ಅಟ್ಟಹಾಸವು ಎಷ್ಟರ ಮಟ್ಟಿಗಿರಬಹುದು? ಸುಯೋಧನ,
ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಶತಸಿದ್ಧವಲ್ಲವೇ? ಯುದ್ಧ ಅಗ್ನಿಯೊಂದಿಗೆ ಅರಗಿನ ಬೊಂಬೆಯಾಟ, ಆಡವೇ ಅಪ್ಪನಿಂದಿಗೆ ಅರಗಿನ ಹಾರಾಟವೇ, ಬೀದಿಯನ್ನು ಕೆಣಕಿ ಉಳಿದರು ಎಂಬುದು ಈ ದುರ್ಯೋಧನ ಕೆಣಕಿದ ಗತಿ ಮರಣದಲ್ಲಿ ಮುಕ್ತಾಯ. ಶಾಸನ ಪಾಂಡವರ ರಣಗಳನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾಗು. ಅಣ್ಣ, ನಮ್ಮ ಅಂಗರಾಜನಾದ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬಿಡಿದ ನಮಗೆ ಏಕೆ ಆತರ ವಿಚಾರ? ಮಹಾಪ್ರಭುವಿಗೆ ಜಯವಾಗಲಿ. ಚಾರನ ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು ಪ್ರಭು. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ಓರ್ವ ದಾಸಿಪುತ್ರರ ಮನೆಗೆ ಹೋಗುವುದು ಪುರುಷೋತ್ತಮನಂತೆ, ಶ್ರೇಷ್ಠನಂತೆ. ಛೆ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದರ ಹೊರತು ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಕೆಟ್ಟ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿದೆ.
ಉಂಟಾಯಿತೆ. ಛೀ, ಅವಿವೇಕಿ ಕೇಳು. ಹಿಂದೆ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದಾದಂಡದಿಂದ ನಿನ್ನ ಪಡೆಯನ್ನು ಪ್ರಾರಂಭಿಸುವಾಗ ಅದನ್ನು ತಡೆಯಬೇಕೆಂದಿಟ್ಟಿದ್ದ ಈ ಶಿರಧನಸ್ಸನ್ನು ನಾನೀಗಲೇ ಮುರಿದುಬಿಸಾಡಿ. ಪ್ರಮೋದವಾಯಿತು. ವಿದುರನ್ನು ಆಸ್ತೆಗೀಡು ಮಾಡಿ ಅವನ ಸರ್ವೋತ್ತಮನಾದ ನಿನ್ನ ಸಹಾಯವನ್ನೇ ಕಳೆದುಕೊಂಡ ಸುಯೋಧನ. ಅವನು ಧನುರ್ಧಾರಿಯಾಗಿ ನಿನ್ನ ಬೆಂಗಾವಲಿಗೆ ನಿಂತಿದ್ದೆಯಾದರೆ ನಿನ್ನ ಜಯಿಸತಕ್ಕ ಶೂರರು ಯಾರಿದರೂ ಸುಯೋಧನ. ಕರ್ಣ, ಇವನ ಗೊಟ್ಟು ಬೆದರಿಕೆಗೆ ನೀನು ಸಹಾಯ ಇರುವುದೇ? ಈ ವಿದುರನು ಬಿಲ್ಲನ್ನು ಹಿಡಿದು ಎಂದು ತಾನು ಯುದ್ಧ ಮಾಡಿರುವುದನ್ನು ಕಣ್ಣಾರ ಕಂಡಿರುವೆಯಾ ಅಥವಾ ಕಿವಿಯಾರ ಕೇಳಿರುವೆಯಾ? ಬಿಡು ಮಿತ್ರಾದ ಚಿಂತೆಯನ್ನು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯೊಳಗೆ ಯಾರಾದರೂ ಎದ್ದು ಗೌರವಿಸಿದ್ದೆ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳಬೇಕಾಯಿತು. ಎಚ್ಚರ! ಸಹೋದರ ದುರ್ಯೋಧನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಅದು ಸಿದ್ಧವಾಗಿರುವುದೇ? ಅದನ್ನು ಕೊಡು ಸಹೋದರ. ಆ ಕೃಷ್ಣನು ನಮ್ಮ ಆಸ್ಥಾನಕ್ಕೆ ಬಂದಾಗ ನಾನು ಅದನ್ನೇ ಎದುರು ನೋಡುವೆನು. ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ನಾನು ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತರಾಗು ನನ್ನ ಯೋಗಮಾಯೇ. ಹೇಳು ಹೇಳು ಚಕ್ರವರ್ತಿ, ಭೂಪಾಲಕನಾದ ನೀನು ಕೇವಲ ಈ ಗೋಪಾಲಕನ ಪಾದಗಳಿಗೆ ನಮಸ್ಕರಿಸುವುದೇ? ನೀನು ಹೇಳಿದ್ದರೆ ನಾನೇ ಅಲ್ಲಿಗೆ ಬರ್ತಿದ್ದೀರಲ್ಲ ದುರ್ಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇಂದಿಲ್ಲವೆಂದು ಪಾದದಿಂದ ಮಸ್ತಕವನ್ನು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನೇನಾದರೂ ನಮಸ್ಕರಿಸಿದರೆ ಅದು ಈ ಭೂಮಾತೆಗೆ. ಬಂದಿರುವೆ, ಈ ಪೀಠದಲ್ಲಿ ಕುಳಿತುಕೋ.
ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹಳ ಆನಂದವಲ್ಲವೇ? ಇರಬಹುದು. ಇರಬಹುದೇನೋ ಇದ್ದೇ ಇದೆ. ಈ ದಿನ ಮನ್ನರ ಮನೆಯ ರಾಜನರ್ತನ ನೋಡಿ ಆನಂದವನ್ನು ಪಡೆಯುವಂತೆ ಪ್ರಾರಂಭವಾಗಲಿ ನರ್ತನ. ಯಾರನ್ನೇ ಅಪ್ಪಾಸ್ಥಾನದ ರಥಗೆ ಅನುಭವ ಮಾಡಿ. ರಾಜೇಶ್ವರ
ಹೇಳಿ ಮತ್ತೊಮ್ಮೆ. ಈಗ ಹೇಳಿದಿರಲ್ಲ ಅದನ್ನೇ ಹೇಳಿ. ಈಗ ನೀವು ಸಮಾಧಾನವನ್ನು ಬಿಡಿಸಬಹುದು. ಆದರೆ ರಾಜ್ಯದ ವಿಚಾರವನ್ನು ಬಿಟ್ಟು ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಿರಲಿಲ್ಲ ದುರ್ಯೋಧನ. ಆಹಾ, ಪ್ರಾರಂಭಿಸುವ ಭಾಷಣವನ್ನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ಅನುಗ್ರಹಿಸಿ ಗಮನಿಸಬೇಕೆಂದು ಹೇಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ಈ ರೀತಿ ಆಗದಿದ್ದ ಪಕ್ಷದಲ್ಲಿ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಸ್ನೇಹಶೀಲವೂ ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಮುಗಿದಿದೆ. ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ತಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಯಾರು? ಓ, ಚಿಕ್ಕಪ್ಪ ವಿದುರ. ಆಹಾ, ನಡೆಯಲಿ ನಿಮ್ಮ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹ ಮತಿಹೀನರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ಪ್ರಾಜ್ಞರಾದ ನಮ್ಮ ಕರ್ತವ್ಯ.
ಆಚಾರ್ಯರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಇಡೀ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನಿನ್ನ ವಾಕ್ಯವನ್ನು ಆ ಪಾಂಡವರಿಗೆ ಹೇಳಬಲ್ಲೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ನಮ್ಮ ತಂದೆಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬರುತ್ತಿರುವ ಆ ಪಾಂಡವರು ನಿರ್ದೋಷಿಗಳಲ್ಲ. ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಈ ನಿನ್ನ ಮರುಣ ಮಾತಿಗೆ ಒಡಂಬಡುವ ಬುದ್ಧಿನ ಈ ದುರ್ಯೋಧನನಲ್ಲ, ನನ್ನ ಈ ದೇಹದ ನರನಾಡಿಗಳನ್ನು ಶುದ್ಧ ಕ್ಷತ್ರಿಯನ ರಕ್ತ. ಬಳಕು ನೀರಲ್ಲ ಕೃಷ್ಣ, ಬಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಜ್ಞಾನ. ವಿಚಾರ ಮಾಡು ಗೌರವೇಶ್ವರ. ಏನಂದ್ರೆ ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಆಗಲ್ಲ ಕೇಳು ಕೃಷ್ಣ, ಈ ಗೌರವೇಶ್ವರರನ್ನು ಕೊಚ್ಚಬೇಕೆಂದಲ್ಲವೇ ಆ ನಿನ್ನ ತುಚ್ಛ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ಹೇಳಿ ಪಾತ್ರ, ಅದು ದುರಹಂಕಾರ. ಸ್ನೇಹ ಪ್ರಲಪದಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದಲ್ಲವೇ ಆ ಮೂಢ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಸ್ಸಾಹವನ್ನು ಕುಡಿಕೊಂಡು ತಮ್ಮ ದೊಡ್ಡ ಪದಾರ್ಥಿಯನ್ನು ಆಡಿಸಬೇಕೆಂದು ಯೋಚಿಸುತ್ತಿರುವಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರ ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲು ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲ ನಾನು ಒಪ್ಪಿದವು. ಗುರು ಸಹೋದರ ಹೃದಯ ಮಧ್ಯದಲ್ಲಿ ಪ್ರಜ್ವಲಿಸಿದ ಕೋಪಜಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ.
ದುರ್ಯೋಧನನು ಶಾಸನವೆಂದರೆ ನನ್ನ ಅಭಿಮತ. ಆ ಅರ್ಜುನ ಮೇಲಿನಾಗಿ ನೀರು ಹೊರತು ಈ ರಾಧೆಯನಿಗೆ ವಿಶ್ರಾಂತವು ತಿರುಪತಿ ಅಂತಿಮ ಕಾಲದಲ್ಲಿ ಶಾಂತಿ ಎಂದು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕದ ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೋಸ್ಕರ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುತ್ತಿರುವೆಯ. ಇದು ನಿನಗೆ ಧರ್ಮವೇನಯ್ಯ? ಧರ್ಮ ಅಧರ್ಮದ ವಿಚಾರವನ್ನು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರಿಗೆ ನಿಂತಲೇ ತನುವನ್ನು ಅರ್ಪಿಸಿದನಿರುವಾಗ ಈ ನನ್ನ ಧರ್ಮವೇ ಎಷ್ಟನೇ ಇರುವಾಗಿ ಈ ನಿನ್ನ ಕೃತಿ ಮತ್ತು ನನಗೆ ಖಂಡಿತ ಒಪ್ಪುವುದಿಲ್ಲ. ಯಾದವಾಗ್ರಣಿಯ ಕಂಠ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತೋ ನಿನ್ನದ್ದು. ಮೇಲೆ ಮೀರಿ ಮಧ್ವೋನ್ಮತ್ತನಾದವರೊಡನೆ ಮಾತನಾಡುವುದೇ ಅನಿಸುತ್ತ. ಆದರೂ ನಿನಗೊಂದು ಮಾತನ್ನು ಹೇಳಿದೆವು, ಚೆನ್ನಾಗಿ ಆಲೋಚಿಸು ದುರ್ಯೋಧನ. ಹೇಳು ಕೃಷ್ಣ.
ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿ, ಶಾಂತಿ, ಮಮತೆಯ ಹೊರತಾಗಿ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಪದವನ್ನು ಹೊಂದುವೆ. ದುರ್ಯೋಧನ, ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ. ಈ ಭೀಷಣ ಯುದ್ಧದಲ್ಲಿ ಈ ಮಾನವ ಕುಲಕೋಟೆಯನ್ನು ಧರಿಸುವ ಸಲುವಾಗಿ ಎಂದು ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಹೇಳುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಜೂಜನ್ನಾಡಿ ಸಿರಿ ಸಂಪತ್ತುಗಳನ್ನು ಗಳಿಸಿಕೊಂಡಿದ್ದು ನನ್ನ ತಪ್ಪೇ? ಕಾಡಿನಲ್ಲಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಆ ಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಾಧನ ಮಾಡಲು ಈ ದುರ್ಯೋಧನರ ತಾಗಿ ಮತ್ತಾರಿಂದ ಪಾಂಡವರು, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ನನ್ನ ವೀರನಾದವರ ಕೈಯಲ್ಲಿ ಈ ಪರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರವು ನನ್ನಿಂದಾಗದು. ಯುದ್ಧದ ಭಯವನ್ನು ಗೆಲ್ಲಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೂ ಭಯಪಡಲಾರ, ಭಯಪಡುವುದಿಲ್ಲ. ನಿನ್ನ ಅನಿಷ್ಟವು ಯುದ್ಧವೇ ಆಗಲಿ, ಅಗತ್ಯವಾಗಿ ನೀನು ಅದನ್ನೇ ಹೊಂದಬೇಕು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳನ್ನೇನೆಂದು ಕೇಳಿದೆಯೋ? ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿನ ನೀನು ಈ ನೀಚ ಸಗುಣಿಯ ಸಲಹೆಯಲ್ಲಿ ಸಹೋದರರ ಪತ್ನಿ ಎಂಬುದನ್ನು ಮರೆತು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿಟ್ಟುಬಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾರ ಹೋದ, ವಿಷಪ್ರಾಸನ, ಸರ್ಪಬಂಧ ಇದೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಲ್ಲಿದೆ? ಕೆಟ್ಟರು ಸರಿಪಟ್ಟ ಕೊಳೆಯದಾಗಿ ಕಾಡಿಗಟ್ಟಬೇಕೆಂಬ ಪಂಡಿತ ಈ ಕೊಟ್ಟವರ ಗೌರವಿಸುವವರನ್ನು ಕೆಣಕಿ ನರಕಕ್ಕೆ ಹಾಕಿದ ಅಂದೇ ಅಂದ ಕೊಟ್ಟನು ಕೃಷ್ಣ ಛಲವನ್ನ
ಪುರಸ್ಕರಿಸಲಾಗದ ಸಂದೇಹವನ್ನ ತಿರಸ್ಕರಿಸುವುದು ಅನುಚಿತವೇ ಎಂದು ಸಂಕಲ್ಪ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನಾವೇ ನಿರ್ಧರಿಸಬೇಕು. ಆಹಾ, ಯಾರೂ ನಿರ್ಣಯಿಸಬೇಕಾಗಿಲ್ಲ. ಯಾರೋ ನಿರ್ಣಯಿಸಬೇಕಾಗಿಲ್ಲ. ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ನಾನಾದರೆ ನಿರ್ಣಯಿಸಿ ನೀವಾಗಲೇ ನಿರ್ಣಯಿಸಿದ್ದೇನೆ. ಯಾರಿಗೋ ಯಾರಿಗೋ ಮತ್ತಿನ್ಯಾರಿಗೋ ಮತ್ತೆ ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು ಅದನ್ನು ನೀವೇ ತಿಳಿದುಕೊಳ್ಳಿ. ನಿನ್ನನ್ನು ಉಚಿತ ರೀತಿಯಲ್ಲಿ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಲು ನಿಮ್ಮ ಶಕುನಿಯವರು ಸೂಕ್ತ ಸಲಹೆ ನೀಡಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು. ಹೌದೌದು, ಅದ್ಭುತವಾಗಿ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಅಣ್ಣ, ಯಾರನ್ನು ಬಂಧಿಸುವಿರೋ ಮಂದಮತಿಗಳಿಂದ? ಕೃಷ್ಣ, ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ಸರಿಯಾಗಿ ಬುದ್ಧಿಯೇ ಕಲಿಸಿವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ಅದು ವ್ಯರ್ಥ. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು.